ಹಲೋ, ಎಲ್ಲರಿಗೂ ನಮಸ್ಕಾರ. ಆರ್ಜಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತವನ್ನು ಕೊಡ್ತೀನಿ. ನನ್ನ ಇವತ್ತಿನ ವಿಚಾರ ಏನಾಗಿರುತ್ತೆ ಅಂದ್ರೆ NDPS ಆಕ್ಟ್ 1985 ಬಗ್ಗೆ ಮಾತಾಡಿಕ್ ಬಂದಿದ್ವಿ. ಈ ಒಂದು ಪ್ರಕರಣದಲ್ಲಿ ಈ ಒಂದು NDPS ಆಕ್ಟ್ ಬಂದ್ಬಿಟ್ಟು ಡ್ರಗ್ಸ್ ಹಾಗೆ ಗಾಂಜಾ ಈ ಸೇವನೆ ಮಾಡೋರ್ಗೆಲ್ಲ ಈ ಒಂದು ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಸೆಕ್ಷನ್ 15ರಿಂದ 30 ಒಳಗಡೆ ಚಾಪ್ಟರ್ 4ರಲ್ಲಿ ಈ ಒಂದು ಬರುತ್ತೆ NDPS ಆಕ್ಟ್ ಕೆಳಗಡೆ. ಈ ಒಂದು ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಡ್ರಗ್ಸ್ ಹಾಗೂ ಗಾಂಜಾ ಸೇವನೆ ಮಾಡೋದು ತಪ್ಪು ಅಂತ ಹೇಳುತ್ತೆ. ಹಾಗೆ 100 ಗ್ರಾಂ ಗಾಂಜಾ ಇದೆಯಲ್ಲ, 100 ಗ್ರಾಂ ಗಾಂಜಾಕ್ಕಿಂತ ಕಡಿಮೆ ಇದ್ರೆ 10,000 ದಂಡ ಹಾಗೂ 2 ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗುತ್ತೆ. ಹಾಗೂ 100 ಗ್ರಾಂ ಮೇಲೆ ಏನಾದ್ರು ಗಾಂಜಾ ಅಥವಾ ಡ್ರಗ್ಸ್ ಏನಾದ್ರು ಸಿಗಾಕೊಂಡ್ರೆ ಪೊಲೀಸರ ವಶಕ್ಕೆ ಸಿಕ್ಕಿದ್ರೆ ಅವರಿಗೆ 10 ವರ್ಷಗಳ ಕಾಲ ಶಿಕ್ಷೆ ಕಡ್ಡಾಯವಾಗಿರುತ್ತೆ. ಹಾಗೆ ಫೈನು ಅದು ಡಿಪೆಂಡ್ಸ್ ಆನ್ ಜಡ್ಜ್ ಆಗಿರುತ್ತೆ. ನೀವು ನಿಮ್ಮ ಸ್ನೇಹಿತರು ಅಥವಾ ಯಾರಾದ್ರೂ ಈ ತರ ಗಾಂಜಾ ಸೇವನೆ ಮಾಡುವಂಥದ್ದು, ಡ್ರಗ್ಸ್ ತಗೊಳ್ಳುವಂಥದ್ದು ಇಂಥವೇನಾದ್ರೂ ಆ ಕೃತ್ಯ ನಡೆಯೋ ಟೈಮಲ್ಲಿ ಆ ಒಂದು ಸ್ಥಳದಲ್ಲಿ ಆ ಕನ್ಸ್ಟ್ರಕ್ಟಿವ್ ಪೊಸಿಷನ್ ಅಲ್ಲಿ ನೀವು ಸಮೇತ ಇದ್ರೆ ನಿಮ್ಮ ಮೇಲೂ ಶಿಕ್ಷೆ ಆಗುತ್ತೆ. ನೀವು ಕಡಾಖಂಡಿತವಾಗಿ ನಿಮ್ಮನ್ನ ಜೈಲಿಗೆ ಕಳಿಸ್ತಾರೆ, ನಿಮ್ಗೂ ಆ ಒಂದು ಶಿಕ್ಷೆ ದಾಖಲಾಗುತ್ತೆ. ಸೊ ಬಿ ಕೇರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಡ್ರಗ್ಸ್, ಗಾಂಜಾ ಇವೆಲ್ಲ ನಮ್ಮ ಸಮಾಜದ ಯುವ ಪೀಳಿಗೆಯನ್ನು ಹಾಳು ಮಾಡ್ತಾ ಇದೆ. ಸೊ ಬಿ ಕೇರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಜನರೇ. ಈ ಒಂದು ಕನ್ಸ್ಟ್ರಕ್ಟಿವ್ ಪೊಸಿಷನ್ ಅಲ್ಲಿ ಆ ಒಂದು ಡ್ರಗ್ಸ್ ತಗೊಳ್ಳುವಂತ ಸಮಯದಲ್ಲಿ ನೀವು ಇದ್ರು ನಿಮ್ಗೂ ಖಂಡಿತವಾಗಿ ಶಿಕ್ಷೆ ಆಗುತ್ತೆ. ಇದ್ರ ಬಗ್ಗೆ ಹಲವಾರು ವಿಷಯಗಳನ್ನ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು. ನನ್ನ ಪೇಜ್ ನ ಫಾಲೋ ಮಾಡ್ತಾ ಇರಿ ಅಂತ